4 ದಿನಗಳ ಹಿಂದಷ್ಟು ಶಿಗ್ಗಾವಿ ಬೈ ಎಲೆಕ್ಷನ್ ಅಂತ್ಯವಾಗಿದೆ. ಆದರೆ ಇದೇ ಹೊತ್ತಲ್ಲಿ ಬ್ಯಾಲೆಟ್ ಬಾಕ್ಸ್ನ ಕಳ್ಳತನ ಆಗಿರುವಂತಹ ಒಂದು ಪ್ರಕರಣ ವರದಿಯಾಗಿದೆ. ಹಳೆಯ ಬ್ಯಾಲೆಟ್ ಬಾಕ್ಸ್ಗಳನ್ನು ಕಳುವು ಮಾಡಿದಂತಹ ಖದೀಮರು ಬಳಸಿದಂತಹ ಒಂದು ಆಟೋವನ್ನು ಸೀಸ್ ಮಾಡಿದ್ದಾರೆ. ಬ್ಯಾಲೆಟ್ ಬಾಕ್ಸ್ಗಳನ್ನು ಕೂಡ ಈಗಾಗಲೇ ಸೀಸ್ ಆಗಿದೆ. ಒಟ್ಟು 27 ಬ್ಯಾಲೆಟ್ ಬಾಕ್ಸ್ಗಳನ್ನು ಕಳ್ಳರು ಕದ್ದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದು. ಸೊ ಅದನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿರೋನೇ. ಈಗ ಅದನ್ನು ಕದಿಲಿಕ್ಕೆ ಪ್ರಯತ್ನ ಮಾಡಿದಂತಹ ಖದೀಮ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಗೀರಯ್ಯ. ಈ ಬ್ಯಾಲೆಟ್ ಬಾಕ್ಸ್ಗಳೇನಿದೆ ಇದು ಯಾವುದೂ ಕೂಡ ಈ ಚುನಾವಣೆಯಲ್ಲಿ ಬಳಕೆ ಆಗಿದ್ದಲ್ವಾ? ದಿವ್ಯಜ್ಯೋತಿ, ಈಗಾಗಲೇ ಕಳೆದ 4 ದಿನಗಳ ಹಿಂದೆ ಏನೋ ಶಿಗ್ಗಾವಿ ಉಪಚುನಾವಣೆ ಆಗಿರುವಂಥದ್ದು. ಮತದಾನ ಪ್ರಕ್ರಿಯೆ ಮುಗಿದ ಒಂದೇ ಒಂದು ದಿನಕ್ಕೆ ಹಳೆಯ ಬ್ಯಾಲೆಟ್ ಬಾಕ್ಸ್ಗಳು ಏನೋ ಯತ್ನಳ್ಳಿ ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾಗಿದ್ವು. ಹೀಗಾಗಿ ಜಿಲ್ಲಾಡಳಿತಕ್ಕೂ ಹಾಗೂ ಗ್ರಾಮದ ಜನರಿಗೆ ಒಂದು ರೀತಿ ಆತಂಕ ಮತ್ತು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯ ಶಹರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇವತ್ತು 27 ಬ್ಯಾಲೆಟ್ ಬಾಕ್ಸ್ಗಳನ್ನು, ಹಳೆಯ ಬ್ಯಾಲೆಟ್ ಬಾಕ್ಸ್ಗಳನ್ನು ವಶಪಡಿಸಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಕಳ್ಳತನ ಸಂಬಂಧಿಸಿದಂಥ 5 ಜನರ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಅಂದರೆ APMC ಯಾರ್ಡ್ನಲ್ಲಿ ಅಲ್ಲಿ ಹಮಾಲಿ ಕೆಲಸ ಮತ್ತು ಬೇರೆ ಬೇರೆ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳು ಮದ್ಯ ವ್ಯಸನಿಗಳಾಗಿದ್ದರು. ಅದರ ಕುಡಿತದ ಚಟಕ್ಕೆ ಬಲಿಯಾದಂಥ ವ್ಯಕ್ತಿಗಳು APMC ಯಾರ್ಡ್ ಅಂದರೆ ಸರ್ಕಾರದ ಗೋಡಾನ್ನಲ್ಲಿ ಯಾರೊಬ್ಬ ಅಧಿಕಾರಿಗಳು ಬರ್ತಿರಲಿಲ್ಲ, ಕಿಲಿಯನ್ನು ಹಾಕಿ ಕೈ ಬಿಡ್ತಿದ್ರು. ಆದರೆ ರಾತ್ರೋರಾತ್ರಿ ಆ ಹಮಾಲಿ ಕೆಲಸವನ್ನು ಮಾಡ್ತಕ್ಕಂಥ ಜನರು ಬ್ಯಾಲೆಟ್ ಬಾಕ್ಸ್ಗಳನ್ನು ನಿರುಪಯುಕ್ತ ಅಂದರೆ ಗ್ರಾಮ ಪಂಚಾಯತಿ ಮತ್ತು ಸಹಕಾರಿ ಇಲಾಖೆ ಚುನಾವಣೆಗೆ ಬಳಸ್ತಕ್ಕಂತಹ ಹಳೆಯ ಬ್ಯಾಲೆಟ್ ಬಾಕ್ಸ್ಗಳನ್ನು ಕದ್ದೊಯ್ದಿದೆ. ಆದರೆ ಅವುಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಅವುಗಳನ್ನು ಬೇರೆ ಕಡೆ ಬೀಸಾಕಿ ಹೋಗಿದ್ರು. ಅವುಗಳನ್ನು ಈಗ ಪೊಲೀಸರು ಕಾರ್ಯಾಚರಣೆ ಮಾಡಿ 27 ಬ್ಯಾಲೆಟ್ ಬಾಕ್ಸ್ಗಳು ಮತ್ತು ಏನೋ ಕೃತ್ಯಕ್ಕೆ ಬಳಸಿದಂಥ ಒಂದು ಆಟೋವನ್ನು ವಶಪಡಿಸಿಕೊಂಡಿರುವಂಥದ್ದು. ದಿವ್ಯಜ್ಯೋತಿ, ಒಟ್ಟಿನಲ್ಲಿ ಶಿಗ್ಗಾವಿ ಉಪಚುನಾವಣೆ ಆದ ನಂತರ ಈ ಬ್ಯಾಲೆಟ್ ಬಾಕ್ಸ್ಗಳು ನಾಪತ್ತೆಯಾಗಿ ಮತ್ತೆ ಸಿಕ್ಬಿದ್ದೋರಕ್ಕೆ ಭಾಳಷ್ಟು ಜನರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟಿದ್ದು ಅನ್ನೋ ರೀತಿ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಇವತ್ತು ಏನೋ ನಗರ ಪೊಲೀಸರು ಕಾರ್ಯಾಚರಣೆ ಮಾಡಿ 5 ಆರೋಪಿಗಳನ್ನು ವಶಪಡಿಸಿಕೊಂಡು ಅವರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.